ಹಾಗೆ ಎಲ್ರಿಗೂ ನಮಸ್ಕಾರ. ಭಾರತ ತಂಡ ತಮ್ಮ ಮೊದಲ ಪಂದ್ಯದಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿನೇ ಗೆಲುವು ದಾಖಲಿಸಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಖತ್ತಾಗಿರುವಂಥ ಪರ್ಫಾರ್ಮೆನ್ಸ್ ಬಂತು ಶಮಿ ಅವರಿಂದ. ಜೊತೆಗೆ ನಮ್ಮ ರಾಹುಲ್ ಆ್ಯಂಡ್ ಗಿಲ್ ಶತಕದ ಸಂಭ್ರಮದಲ್ಲಿ ನಮ್ಮ ಗಿಲ್ ಅವರು ಪದೇ ಪದೇ ಶತಕಗಳನ್ನ ಹೊಡಿತಾ ಇದ್ದಾರೆ. ಲಾಸ್ಟ್ ಮ್ಯಾಚಲ್ಲೂ ಕೂಡ ಒಂದು ಶತಕ ಹೊಡೆದಿದ್ರು. ಆ್ಯಂಡ್ ಇವಾಗೂ ಕೂಡ ಮತ್ತೊಂದು ಸೆಂಚುರಿನ ಹೊಡೆದು ತಮ್ಮ ಒಂದು ತಂಡ ಅಂದರೆ ಭಾರತ ತಂಡನ ಗೆಲುವಿನ ದಡ ಸೇರಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ 6 ಮೂಲಕನೇ ನಮ್ಮ ರಾಹುಲ್ ಅವರು ತಮ್ಮ ಒಂದು ಇನ್ನಿಂಗ್ಸ್ನ ಎಂಡ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಗೆಲುವಿನ ಮೂಲಕ 2023 ಫಸ್ಟ್ ಮ್ಯಾಚಲ್ಲೂ ಕೂಡ ಅಷ್ಟೇ ಆಸ್ಟ್ರೇಲಿಯಾ ಮೇಲೆ ಅಲ್ಲೂ ಕೂಡ 6 ಮೂಲಕನೇ ಚೆನ್ನೈನಲ್ಲಿ ನಡೆದಂಥ ಮ್ಯಾಚ್ ಅಂತ ಅನಿಸುತ್ತೆ ನನಗೆ ಮೇ ಬಿ. ಅಲ್ಲೂ ಕೂಡ ಅಷ್ಟೇ 6 ಮೂಲಕನೇ ಪಂದ್ಯನ ವಿನ್ ಮಾಡಿಸಿದ್ರು. ಆ್ಯಂಡ್ ಅದೇ ರಾಹುಲ್ ಅವರು ಈಗಿನ ಒಂದು ಚಾಂಪಿಯನ್ಸ್ ಟ್ರೋಫಿ ಏನು ನಡೀತಾ ಇದೆ 2025ರಲ್ಲಿ ಇಲ್ಲೂ ಕೂಡ 6 ಮೂಲಕನೇ ಆ ಒಂದು ಪಂದ್ಯನ ವಿನ್ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂತಹ ಬಾಂಗ್ಲಾದೇಶಕ್ಕೆ ಸ್ಟಾರ್ಟಿಂಗಲ್ಲಿ ಅಂತ ಒಂದೇನು ಸ್ಟಾರ್ಟನ್ನು ಸಿಗಲಿಲ್ಲ. ಬಿಕಾಸ್ ಯಾಕೆಂತಂದರೆ ಸೌಮ್ಯ ಸರ್ಕಾರ ಅವರು ಕಂಬ್ಯಾಕ್ ಮಾಡಿದರು. ಬಟ್ ಕಂಬ್ಯಾಕ್ ಮಾಡಿದ ಪಂದ್ಯದಲ್ಲೇ ಶೂನ್ಯಕ್ಕೆ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅವರು 0 ರನ್ಗೆ 5 ಬಾಲ್ ಆಡ್ತಾರೆ. ಬಟ್ 5 ಬಾಲಲ್ಲಿ ಕೊನೆಗೆ ಸೌಮ್ಯ ಸರ್ಕಾರ ಅವರು ನಮ್ಮ ಮೊಹಮ್ಮದ್ ಶಮಿ ಅವರ ಒಂದು ಸಖತ್ತಾಗಿರುವಂಥ ಬಾಲ್ಗೆ ರಾಹುಲ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದಾದಮೇಲೆ ಒಂದು 4 ವಿಕೆಟು 5 ವಿಕೆಟ್ಗಳು ಹಂಗೆ ಬೀಳ್ತಾ ಹೋಗುತ್ತೆ. ಅದಾದಮೇಲೆ ಬಂದಂಥ ಶಾಂಟ್ರೋ ಕೂಡ ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಹರ್ಷಿತ್ ರಾಣಾ ಅವರ ಒಂದು ಅದ್ಭುತವಾದ ಬೌಲಿಂಗಲ್ಲಿ ಕೊಹ್ಲಿ ಅವರಿಗೆ ಕ್ಯಾಚ್ ಕೊಟ್ಟು ಅವರು ಕೂಡ ಅಷ್ಟೇ ಡಕ್ಔಟಲ್ಲಿ ಔಟ್ ಆಗ್ತಾರೆ. ಅದಾದಮೇಲೆ ಬಂದಂತಹ ಮೆಹದಿ ಹಸನ್ ಅವರು ಕೂಡ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ. 10 ಬಾಲಲ್ಲಿ 5 ರನ್ನ ಮಾಡಿ ಅವರು ಶುಭ್ಮನ್ ಗಿಲ್ ಅವರ ಕ್ಯಾಚ್ ಕೊಟ್ಟು ಮೊಹಮ್ಮದ್ ಶಮಿ ಅವರ ಬಾಲಲ್ಲಿ ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಅವರು ಔಟ್ ಆದಾಗ 6.2 ಓವರ್ಗಳಲ್ಲಿ 26 ರನ್ ಅಷ್ಟೇ ಆಗಿರುತ್ತೆ. ಆಲ್ಮೋಸ್ಟ್ 4 ರನ್ ರೇಟ್ಗಿಂತ ತುಂಬ ಕಡಿಮೆ. ಅದಾದಮೇಲೆ ಬಂದಂಥ ಹೃದಯ್ ಅವರು ಸ್ವಲ್ಪ ಅಲ್ಲಿ ನಿಂತ್ಕೊತಾರೆ. ಬಟ್ ಅವರು ಇನ್ನೇನು ತನ್ಜೀದ್ ಹಸನ್ ಮತ್ತು ಹೃದಯ್ ಅವರ ಒಂದು ಏನು ಪಾರ್ಟ್ನರ್ಶಿಪ್ ಆಗುತ್ತೆ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಏನೋ ಬಿಲ್ಡ್ ಆಗುತ್ತೆ ಅಂತ ಅಂದ್ಕೊಂಡಿರೋಷ್ಟೊತ್ತಿಗೆ ಅಲ್ಲಿ ತನ್ಜೀದ್ ಹಸನ್ ಅವರನ್ನು ಕೂಡ ನಮ್ಮ ಅಕ್ಷರ್ ಪಟೇಲ್ ಅವರು ಕೊಡ್ತಾರೆ ರಾಹುಲ್ ಅವ್ರಿಗೆ. ಆ್ಯಂಡ್ ಆ ಒಂದು ಅಪೀಲ್ ಇದೆಯಲ್ಲ ರಾಹುಲ್ ಅವ್ರದ್ದು, ಆ್ಯಕ್ಚುಲಿ ಯಾರೂ ಅಪೀಲೇ ಮಾಡಲಿಲ್ಲ ಅಲ್ಲಿ. ರಾಹುಲ್ ಅವ್ರಿಗೆ ಒಬ್ಬರಿಗೆ ಗೊತ್ತಿತ್ತು ಆ ಒಂದು ಕ್ಯಾಚ್ ಸಿಕ್ಕಿದೆ ಅಂತ. ಹಸನ್ ಅವರು ಔಟ್ ಆದ್ಮೇಲೆ ಬಂದಂಥದ್ದು ಮುಷ್ಫಿಕರ್ ರಹೀಮ್ ಅವರು ಕೂಡ ಅಷ್ಟೇ ಫಸ್ಟ್ ಬಾಲನ್ನೇ ರಾಹುಲ್ ಅವ್ರಿಗೆ ಕ್ಯಾಚ್ ಕೊಡ್ತಾರೆ. ಇದನ್ನು ಕೂಡ ಅಷ್ಟೇ ಯಾರು ಕೂಡ ಅವ್ರು ಗಮನ ಕೊಟ್ಟಿರಲಿಲ್ಲ. ಬಟ್ ರಾಹುಲ್ ಅವರ ಒಂದು ಸಖತ್ತಾಗಿರುವಂಥ ಒಂದು ವಿಕೆಟ್ ಕೀಪಿಂಗಿಂದ ಆ್ಯಂಡ್ ಅಲ್ಲಿ ಮುಷ್ಫಿಕರ್ ರಹೀಮ್ ಅವರು ಕೂಡ ಡಕೌಟ್ ಆಗ್ತಾರೆ. ಅದಾದಮೇಲೆ ಬಂದಂಥ ಜೇಕರ್ ಅಲಿ ಇದು ಆ್ಯಕ್ಚುಲಿ ಹ್ಯಾಟ್ರಿಕ್ ಆಗಬೇಕಾಗಿತ್ತು. ಬಟ್ ನಮ್ಮ ರೋಹಿತ್ ಶರ್ಮಾ ಅವರು ಕ್ಯಾಚ್ ಬಿಡ್ತಾರೆ. ಕ್ಯಾಚ್ ಬಿಟ್ಟಿರಲಿಲ್ಲ ಅಂತಂದರೆ ವಿಕೆಟು ಕಿತ್ತೋಗಿರೋದು. ಆ್ಯಂಡ್ ಆ ಪಾರ್ಟ್ನರ್ಶಿಪ್ ಏನಾಯ್ತಲ್ಲ ಅದನ್ನು ಕೂಡ ಆಗ್ತಿರಲಿಲ್ಲ. ಜೊತೆಗೆ ನಮ್ಮ ಅಕ್ಷರ್ ಪಟೇಲ್ ಅವ್ರಿಗೆ ಒಂದು ಹ್ಯಾಟ್ರಿಕ್ ಸಿಕ್ಕಿರೋದು. ಬಟ್ ಇಲ್ಲಿ ಜೇಕರ್ ಅಲಿ ಅವರ ಒಂದು ಜೀವದಾನ ಸಿಕ್ತು ಅಂತಲೇ ಹೇಳ್ಬೋದು ಅವ್ರಿಗೆ. ಇಲ್ಲ ಅಂತಂದಿದ್ರೆ ಅಷ್ಟೊಂದು ಸ್ಕೋರ್ ಬರ್ತಾನೆ ಇರಲಿಲ್ಲ ಅಲ್ಲಿ. ಆ್ಯಂಡ್ ಹೃದಯ್ ಮತ್ತು ಜೇಕರ್ ಅಲಿ ಮಧ್ಯೆ ಏನು ಪಾರ್ಟ್ನರ್ಶಿಪ್ ಆಯಿತು ಆ ಪಾರ್ಟ್ನರ್ಶಿಪ್ ಆಗ್ತಾನೆ ಇರಲಿಲ್ಲ. ಯಾವಾಗ ಕ್ಯಾಚ್ ಮಿಸ್ ಆಯಿತು ಅದನ್ನು ಒಳ್ಳೆ ಯೂಟಿಲೈಸ್ ಮಾಡ್ಕೊಂಡಂತಹ ಜೇಕರ್ ಅಲಿ ಆ್ಯಂಡ್ ಹೃದಯ್ ಅವರು ಅಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಅಷ್ಟೇ ಕುಲ್ದೀಪ್ ಯಾದವ್ ಅವರ ಒಂದು ಬಾಲಿಂಗಲ್ಲಿ ಅವರು ಒಂದು ಕ್ಯಾಚ್ ಬಿಡ್ತಾರೆ. ಎರಡೂ ಕೂಡ ಅಷ್ಟೇ ಈಸಿಯಾಗಿರುವಂಥ ಕ್ಯಾಚು. ಮೇ ಬಿ ಹಾರ್ದಿಕ್ ಪಾಂಡ್ಯ ಎಲ್ಲೋ ಅದನ್ನು ಈಸಿಯಾಗಿ ತೊಗೊಂಡ್ರು ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ಆ ಒಂದು ಕ್ಯಾಚ್ ಅವ್ರಿಗೆ ಹಿಡಿಲಿಕ್ಕೆ ಆಗಿಲ್ಲ. ಮೇ ಬಿ ಓವರ್ ಕಾನ್ಫಿಡೆನ್ಸಲ್ಲಿ ಇದ್ದರು ಅಂತ ಅನಿಸುತ್ತೆ. ಬಟ್ ಹೃದಯ ಆದರೂ ಆಗಿರ್ಬೋದು ಜೇಕರಲ್ಲಿ ಆ 2 ಜೀವನ ಸಿಕ್ಕಿದ್ದಾದಮೇಲೆ ಇಬ್ಬರು ಕೂಡ ಸಖತ್ತಾಗಿ ಇರುವಂಥ ಮ್ಯಾಚ್ ಆಡಿದ್ರು. ಅವರ ತಂಡನ ಆಲ್ಮೋಸ್ಟ್ 189 ಗಂಟೆ ತೊಗೊಂಡೋದ್ರು. 35ಗೆ 5 ಇತ್ತು 8.3 ಓವರ್ಸಲ್ಲಿ. ಅದಾದಮೇಲೆ ಯಾವುದು ವಿಕೆಟೇ ಬೀಳಲಿಲ್ಲ. 35ಗೆ 5 ಇದ್ದಂಥದ್ದು 189ವರೆಗೂ ಕೂಡ ಯಾವುದೂ ವಿಕೆಟ್ ಬೀಳಿಲ್ಲ. ಅದಾದಮೇಲೆ ಫಸ್ಟ್ ವಿಕೆಟ್ ತೆಗೆದಂಥದ್ದು ನೆಕ್ಸ್ಟ್ ನಮ್ಮ ಜೇಕರ್ ಅಲಿ ಅವರ ವಿಕೆಟ್ ತೆಗೆದಂಥದ್ದು ಮೊಹಮ್ಮದ್ ಶಮಿ ಅವರು. ಕೊಹ್ಲಿ ಅವರ ಒಂದು ಸಖತ್ತಾಗಿರುವಂಥ ಕ್ಯಾಚು ಅಲ್ಲಿ ಬಿದ್ದಂಥದ್ದು 189ಗೆ. 189ಗೆ ಆಲ್ಮೋಸ್ಟ್ ಮ್ಯಾಚ್ನ ತೊಗೊಂಡು ಬಂದಿದ್ದರು. ಒಳ್ಳೆ ಫೈಟ್ ಕೊಟ್ಟರು ಬಾಂಗ್ಲಾದೇಶ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಾದಮೇಲೆ 189/6 ಆದಮೇಲೆ ಬಂದಂಥದ್ದು ನಮ್ಮ ರಿಷಾದ್ ಅವರು. ಅವರು ಕೂಡ ಅಷ್ಟೇ ಒಂದು 2-3 ಸಖತ್ತಾಗಿರುವಂಥ ಒಂದು ಶಾಟ್ಗಳನ್ನ ಹೊಡೆದ್ರು. 18 ರನ್ನು 12 ಬಾಲ್ಗೆ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಬಂದಂಥದ್ದು ಯಾರು ಕೂಡ ಆಡಲಿಲ್ಲ. ಬಟ್ ಹೃದಯ ಒಂದು ಕಡೆಗೆ ಅಲ್ಲೇ ನಿಂತ್ಕೊಂಡಿದ್ರು, ಚೆನ್ನಾಗಿ ಆಡ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ಬಂದಂಥ ತನ್ಜೀಮ್ ಅವರು ಕೂಡ 0 ರನ್ಗೆ ಔಟ್ ಆಗ್ತಾರೆ. ಆ್ಯಂಡ್ ಶಮಿ ಅವರ ಬೌಲಿಂಗಲ್ಲಿ ಟಸ್ಕಿನ್ ಅವರು ಕೂಡ ಅಷ್ಟೇ ಅವರು ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ, 3 ರನ್ನು 6 ಬಾಲ್ಗೆ. ಆ್ಯಂಡ್ ಮುಸ್ತಫಿಜುರ್ ರೆಹಮಾನ್ ಅವರು ಕೂಡ ಅಷ್ಟೇ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ. ಬಟ್ ಇದ್ರ ಮಧ್ಯೆ ಅಲ್ಲೇನು ತೌಹೀದ್ ಹೃದಯ್ ಅವರು ಚೆನ್ನಾಗಿ ಆಡ್ತಾಯಿದ್ರು. ಅವರು ತಮ್ಮ ಒಂದು ಮೇಡಿನ್ ಸೆಂಚುರಿನ ಮಾಡ್ಕೊತಾರೆ. 100 ರನ್ ಹೊಡಿತಾರೆ 118 ಬಾಲ್ಗಳಲ್ಲಿ. ಸ್ಟ್ರೈಕ್ ರೇಟ್ ಕೂಡ ತುಂಬ ಚೆನ್ನಾಗಿದೆ. ಒಂದು ಕಡೆ ವಿಕೆಟ್ ಬೀಳ್ತಾ ಇದ್ರು ಕೂಡ ಅವರು ನಿಂತ್ಕೊಂಡು ಕೊನೆವರೆಗೂ ಆಡಿದ್ರು. ಸ್ಟ್ರಗಲ್ ಮಾಡ್ತಿದ್ದಂಥ ತಂಡನ ಒಂದು 228ವರೆಗೂ ಕೂಡ ತಂದು ನಿಲ್ಲಿಸಿದ್ದಾರೆ ಅಂತಂದರೆ ಒಂದು ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. 228ಗೆ ಇನ್ನೂ 2 ಬಾಲ್ ಸ್ಪೇರ್ ಆಗಿ ಇಟ್ಕೊಂಡೇ ಆಲ್ಔಟ್ ಆಗ್ತಾರೆ. ಇನ್ನು ಬಾಲಿಂಗ್ ಬಗ್ಗೆ ಮಾತಾಡಿದ್ರೆ ಮೊಹಮ್ಮದ್ ಶಮಿ ಅವರು 5 ವಿಕೆಟ್ ತೊಗೊತಾರೆ 10 ಓವರ್ಗಳಲ್ಲಿ. ಆ್ಯಂಡ್ ಹರ್ಷಿತ್ ರಾಣಾ ಅವರು ಕೂಡ ತುಂಬ ಒಳ್ಳೆ ಬಾಲಿಂಗ್ ಮಾಡಿದ್ರು. ಆ್ಯಂಡ್ ಅವರು ಕೂಡ 7.4 ಓವರಲ್ಲಿ 31 ರನ್ನ ಕೊಟ್ಟು 3 ವಿಕೆಟ್ ತೆಗಿತಾರೆ. ಆ್ಯಂಡ್ ಅಕ್ಷರ್ ಪಟೇಲ್ 2 ವಿಕೆಟು. ಇನ್ನೊಂದು ವಿಕೆಟ್ ಬರ್ಬೋದಿತ್ತು ಅವ್ರಿಗೆ. ಬಟ್
ಏನು ಮಾಡಲಿಕ್ಕಾಗಲ್ಲ, ಕ್ಯಾಚ್ ಮಿಸ್ ಆಯಿತು. ಸೊ ಅದಕ್ಕೋಸ್ಕರ ಒಂದು ವಿಕೆಟ್ ಮಿಸ್ ಆಯಿತು ಅಂತ ಹೇಳ್ಬೋದು. ಇಲ್ಲ ಹ್ಯಾಟ್ರಿಕ್ ಬಂದಿರೋದು ಅವರಿಗೆ. ಸೊ 25ರ ಒಂದು ಚಾಂಪಿಯನ್ಸ್ ಟ್ರೋಫಿಲಿ ಫಸ್ಟ್ ಹ್ಯಾಟ್ರಿಕ್ ಅವ್ರದ್ದೇ ಆಗಿರುವಂಥದ್ದು. ಒಂದು ಮೆಡಿನ್ ಕೂಡ ಮಾಡಿದ್ದಾರೆ ಅಕ್ಷರ್ ಪಟೇಲ್ ಅವರು. ಆ್ಯಂಡ್ ಇನ್ನು ಮಿಕ್ಕಿದಂಥವರೆಲ್ಲ ಡಿಸೆಂಟ್ ಬಾಲಿಂಗು, ಯಾರು ರನ್ ಜಾಸ್ತಿ ಬಿಟ್ಕೊಳ್ಳಿಲ್ಲ. ಸೊ ಇದು ಈ ಒಂದು ಗುರಿ ಬೆನ್ನತ್ತದಂಥ ಭಾರತ ತಂಡಕ್ಕೆ ಒಂದು ಸಖತ್ತಾಗಿರುವಂಥ ಒಂದು ಓಪನಿಂಗ್ ಸಿಕ್ತು. ರೋಹಿತ್ ಶರ್ಮಾ ಆಗಿರ್ಬೋದು, ಶುಭ್ಮನ್ ಗಿಲ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಅದರಲ್ಲಿ ಮುಖ್ಯವಾಗಿ ರೋಹಿತ್ ಶರ್ಮಾ ತುಂಬ ಅಟ್ಯಾಕಿಂಗ್ ಒಂದು ಡಾಮಿನೇಟಿಂಗ್ ಒಂದು ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳ್ಬೋದು. 41 ರನ್ 36 ಬಾಲಲ್ಲಿ ಸಖತ್ತಾಗಿರುವಂಥ ಶಾಟ್ಗಳು. ಸೊ ಸ್ಟಾರ್ಟಿಂಗಿಂದ ಸ್ವಲ್ಪ ಸ್ಟ್ರಗಲ್ ಅಂತ ಅನಿಸಿದ್ರು ಕೂಡ ಅದಾದಮೇಲೆ ಚೆನ್ನಾಗಿ ಕಚ್ಕೊಂಡ್ರು, ಒಳ್ಳೊಳ್ಳೆ ಶಾಟ್ಗಳನ್ನ ಬಾರಿಸ್ತಾ ಇದ್ರು. ಸೊ ಅವರು 41 ರನ್ 36 ಬಾಲಲ್ಲಿ ಅವು. ಬಟ್ ಆ ರಿಷಾದ್ ಹುಸೇನ್ ಅವರಿಗೆ ಕ್ಯಾಚ್ ಕೊಟ್ಟು ಟಸ್ಕಿನ್ ಅಹ್ಮದ್ ಅವರ ಒಂದು ಬೌಲಿಂಗಲ್ಲಿ. ಸೊ ಅವರು ಕೂಡ ಔಟ್ ಆಗ್ತಾರೆ. ಇಂಡಿಯನ್ ಬ್ಯಾಟ್ಸ್ಮನ್ಗಳು ಯಾರೇ ಔಟ್ ಆಗಿದ್ದಾರೆ ಬಿಗ್ ಶಾಟ್ ಹೊಡೆಯೋಕೆ ಹೋಗಿನೇ ಔಟ್ ಆಗಿರುವಂಥದ್ದು. ಮೇ ಬಿ ಪಂದ್ಯನ ಬೇಗ ಮುಗಿಸ್ಬೇಕು ಅನ್ನೋ ಒಂದು ಆತುರದಲ್ಲಿ ಇದ್ರು ಅಂತ ಅನಿಸುತ್ತೆ ರೋಹಿತ್ ಶರ್ಮಾ. ಶುಭ್ಮನ್ ಗಿಲ್ ಬಿಟ್ಟರೆ ಇನ್ನು ಮಿಕ್ಕಿದವರು ಎಲ್ಲರೂ ಕೂಡ ಅಷ್ಟೇ. ಸೊ ಬೇಗನೆ ಒಂದು ಶಾಟ್ಗಳನ್ನ ಹೊಡಿಬೇಕು ಅನ್ನೋ ಇದರಲ್ಲೇ ಔಟ್ ಆಗಿರುವಂಥದ್ದು. ರೋಹಿತ್ ಶರ್ಮಾ ಕೂಡ ಅಷ್ಟೇ 41 ರನ್ 36 ಬಾಲ್ಗೆ. ಸೊ 7 ಬೌಂಡ್ರಿನ ಮಾಡಿ ಸೊ ಟಸ್ಕಿನ್ ಅಹ್ಮದ್ ಅವರ ಬಾಲಿಂಗಲ್ಲಿ ರಿಷಾದ್ ಹುಸೇನ್ ಅವರಿಗೆ ಸೊ ಒಂದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದಂಥ ಕೊಹ್ಲಿ ಕೂಡ ಅಷ್ಟೇ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು, ಕೆಲವು ಶಾಟ್ಗಳು ತುಂಬ ಚೆನ್ನಾಗಿ ಹೊಡೆದ್ರು ಕೂಡ. ಸೊ ಅವರು ಕೂಡ ಅಷ್ಟೇ ಜಾಸ್ತಿ ಒಂದು ದೊಡ್ಡ ಒಂದು ಮೊತ್ತನ ಮಾಡಲಿಕ್ಕಾಗಲಿಲ್ಲ. ಸೊ ಅವರು 22 ರನ್ 38 ಬಾಲಲ್ಲಿ ರಿಷಾದ್ ಹುಸೇನ್ ಅವರ ಒಂದು ಬಾಲಿಂಗಲ್ಲಿ ಸೌಮ್ಯ ಸರ್ಕಾರ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದ ಶ್ರೇಯಸ್ ಅಯ್ಯರ್ ಅವರು ಕೂಡ ಅಷ್ಟೇ ತಮ್ಮ ಒಂದು ರೆಗ್ಯುಲರ್ ಇನ್ನಿಂಗ್ಸ್ ಏನಿದೆ ತುಂಬ ಒಂದು ದೊಡ್ಡ ಮೊತ್ತದ ಇನ್ನಿಂಗ್ಸು. ಸೊ ಅವರು ಕೂಡ ಆಡಲಿಲ್ಲ, 15 ರನ್ 17 ಬಾಲ್ಗೆ. ಸೊ 2 ಬೌಂಡ್ರಿಗಳನ್ನ ಮಾಡಿ ಸೊ ಅವರು ಕೂಡ ಅಷ್ಟೇ ಮುಸ್ತಫಿಜುರ್ ರಹಮಾನ್ ಅವರ ಒಂದು ಬೌಲಿಂಗಲ್ಲಿ ಶಾಂಟೋ ಅವರಿಗೆ ಒಂದು ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ನೆಕ್ಸ್ಟ್ ಬಂದಂಥ ರಾಹುಲ್ ಆ್ಯಂಡ್ ನಮ್ಮ ಶುಭ್ಮನ್ ಗಿಲ್ ಅವರು ಜೋಡಿ ಆಗ್ತಾರೆ. ಸೊ ಈ ಒಂದು ಜೋಡಿ ಗೆಲುವಿನ ಒಂದು ರೂವಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಮಧ್ಯೆ ಶುಭ್ಮನ್ ಗಿಲ್ ಅವರು ತಮ್ಮ ಶತಕನ ಕಂಪ್ಲೀಟ್ ಮಾಡ್ತಾರೆ, 101 ರನ್ನು. ಸೊ ಈ 129 ಬಾಲಲ್ಲಿ ಸಖತ್ತಾಗಿರೋಂಥ ಇನ್ನಿಂಗ್ಸು. ಜೊತೆಗೆ ಬಂದಂಥ ರಾಹುಲ್ ಅವರು ರಾಹುಲ್ ಅವ್ರದ್ದು ಒಂದು ಕ್ಯಾಚ್ ಮಿಸ್ ಮಾಡ್ತಾರೆ. ಸೊ ಮೇ ಬಿ ಅದು ಕ್ಯಾಚ್ ಅಲ್ಲ, ಮ್ಯಾಚೇ ಮಿಸ್ ಮಾಡಿದ್ರು ಅಂತ ನನಗನ್ಸುತ್ತೆ. ಮೇ ಬಿ 167 ಆಗಿತ್ತು. ಸೊ ಆ ಟೈಮಲ್ಲಿ ರಾಹುಲ್ ಅವರ ಒಂದು ಕ್ಯಾಚನ್ನು ಮಿಸ್ ಆಗುತ್ತೆ. ಅದು ಈಸಿ ಕ್ಯಾಚು, ಹಿಡಿಬೋದಾಗಿತ್ತು, ಬಟ್ ಮಿಸ್ ಆಗುತ್ತೆ. ಆ ಕ್ಯಾಚ್ ಅನ್ನೋದು ಹಿಡಿದಿದ್ದರೆ ನಿಜವಾಗ್ಲೂ ಒಂದು ಕಂಬ್ಯಾಕ್ ಆಗಿರೋದು ಬಾಂಗ್ಲಾದೇಶ್ ಅವ್ರಿಗೆ. ಬಟ್ ಕ್ಯಾಚ್ ಮಿಸ್ ಆಗಿರುವಂಥದ್ದು ಭಾರತಕ್ಕೆ ಒಂದು ಒಳ್ಳೆ ಇದಾಯಿತು. ಸೊ ಆ ಕ್ಯಾಚ್ ಮಿಸ್ ಆಗಿಲ್ಲ ಅಂದಿದ್ರೆ ಭಾರತ ಇನ್ನೂ ಖಂಡಿತವಾಗ್ಲೂ ಸ್ಟ್ರಗಲ್ ಮಾಡ್ತಾನೆ ಇದ್ರು. ಬಟ್ ಒಂದು ಒಳ್ಳೆ ಫೈಟ್ ಅಂತೂ ಕೊಟ್ಟರು ಬಾಂಗ್ಲಾದೇಶದವರು. ಆ್ಯಂಡ್ ಇಲ್ಲಿ ಸೊ ಶುಭ್ಮನ್ ಗಿಲ್ ಆ್ಯಂಡ್ ರಾಹುಲ್ ಅವರು ಸೊ ಕೊನೆವರೆಗೂ ನಿಂತ್ಕೊಂಡು ಇಬ್ಬರು ಕೂಡ ಗೆಲುವಿನ ರೂವಾರಿ ಆಗ್ತಾರೆ ಅಂತ ಹೇಳೋದು. ನಮ್ಮ ರಾಹುಲ್ ಅವರು ಪಂದ್ಯನ 6 ಮೂಲಕನೇ ವಿನ್ ಮಾಡಿಸ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಪೂರ್ತಿ ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ಸೊ ಬಾಂಗ್ಲಾದೇಶ ಅವರನ್ನ ಮೇ ಬಿ ಈ ಒಂದು ಮಟ್ಟಕ್ಕೆ ಫೈಟ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನಂತೂ. ಬಟ್ ಒಳ್ಳೆ ಫೈಟ್ ಕೊಟ್ಟರು. ಫಸ್ಟಿಗೇನು 5 ವಿಕೆಟ್ ಹೋಗುತ್ತೆ 30+ ರನ್ಗೆ. ಬಟ್ ಅದಾದಮೇಲೆ ಯಾವ ರೇಂಜಿಗೆ ರಿಕವರ್ ಆದರೂ ಕ್ಯಾಚ್ ಮಿಸ್ ಆಗಿದೆ. ಬಟ್ ಆದರೂ ಕೂಡ ಸಖತ್ತಾಗಿರುವಂಥ ಒಂದು ಕಂಬ್ಯಾಕ್ ಮಾಡಿದ್ರು. ಬಟ್ ಬಾಲಿಂಗಲ್ಲೂ ಅಷ್ಟೇ ಸೊ ಸ್ಟಾರ್ಟಿಂಗಲ್ಲಿ ಏನು ನಮ್ಮ ಪವರ್ ಪ್ಲೇನಲ್ಲಿ ಸೊ ರೋಹಿತ್ ಶರ್ಮಾ ಆ್ಯಂಡ್ ಶುಭ್ಮನ್ ಗಿಲ್ ಸಖತ್ತಾಗಿರುವಂಥ ಒಂದು ಡಾಮಿನೇಟಿಂಗ್ ಇನ್ನಿಂಗ್ಸ್ ಆಡಿದ್ರು. ಅದಾದಮೇಲೆ ವಿಕೆಟ್ಗಳನ್ನ ತೊಗೊಂಡ್ರು. ಅದಾದಮೇಲೆ ರಾಹುಲ್ ಆ್ಯಂಡ್ ಶುಭ್ಮನ್ ಗಿಲ್ ಅವರ ಇನ್ನಿಂಗ್ಸ್ಗಿಂತ ಮುಂಚೆನೇ ಸೊ ಒಂದು ರೀತಿಯಲ್ಲಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋವಂಥ ಪ್ರಯತ್ನ ಮಾಡಿದ್ರು. ಬಟ್ ರಾಹುಲ್ ಅವ್ರ ಕ್ಯಾಚ್ ಏನಾದರೂ ಹಿಡಿದಿದ್ದರೆ ನಿಜವಾಗ್ಲೂ ಇಂಡಿಯಾ ಕಷ್ಟ ಆಗಿರುವಂಥದ್ದು. ಯಾಕಂದರೆ ಆ ಮಟ್ಟಿಗೆ ಬೌಲಿಂಗ್ ಮಾಡಿದ್ರು. ಮುಖ್ಯವಾಗಿ ಅವರು ಸ್ಪಿನ್ ಬೌಲಿಂಗ್ ತುಂಬ ಚೆನ್ನಾಗಿದೆ. ವಿಕೆಟ್ ಬಿದ್ದಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ನನಗನ್ಸುತ್ತೆ. ಸೊ ಒಟ್ಟಿನಲ್ಲಿ ಭಾರತ ತಂಡಕ್ಕೆ 2 ಪಾಯಿಂಟ್ ಸಿಕ್ಕಿದೆ. ಪ್ಲಸ್ಸಲ್ಲಿ ಕೂಡ ರನ್ ರೇಟ್ ಹೋಗ್ತಾ ಇದೆ. ಸೊ ನೋಡೋಣ ಯಾವ ರೀತಿ ನಡೆಯುತ್ತೆ ಅಂತ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಿ ಇಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.